ಇಲ್ಲಿ ಜೋರು ಗಾಳಿ ಬರ್ತಾ ಇತ್ತು, ಅದನ್ನ ರೆಡಿ ಮಾಡ್ತಾ ಇದ್ದಾರೆ. ಆರ್ಕಿಂಗ್ ನೋಡಿ ಹೆಂಗ್ ಬರ್ತಿದೆ. Okay, let's go. Hey all, what's up fam? Namaste and welcome back to my another new vlog. ಸೊ ಗೈಸ್, ಇವತ್ತಿನ ವ್ಲಾಗ್ ಏನು ಅಂತ ತಮ್ನೇಲ್ ಮತ್ತು ಟೈಟಲಲ್ಲಿ ನೋಡಿರ್ತೀರಾ. ಸೊ ನಾನಿವತ್ತು ಬೆಳಗ್ಗೆ ಎದ್ದು ಕಾಲೇಜ್ಗೆ ರೆಡಿ ಹೋಗ್ತಾ ಇದ್ದೀನಿ. ಇದು ಏನಾಗಿದೆ ಅಂದರೆ, ನಾವು ಎಷ್ಟೇ ಬೇಗ ಎದ್ದೇಳಿ ಹೋಗೋ ಟೈಮ್ಗೆ ಹೋಗೋದು ಗೈಸ್ ನಾವು. ಸೊ ಬನ್ನಿ, ಈಗ ಹೋಗ್ತಾ ಇದ್ದೀವಿ, ಟೈಮ್ ಆಗೋಗಿದೆ. ಹೋಗಿ ಆಮೇಲೆ ಸಿಗ್ತೀನಿ ಗೈಸ್. I hear you been asking about me, where I've been and where I sleep. It's hard to find me if you really want to. Turns past that takes a cool sign. Same ball cap, same old boots, trying to outrun the thought of you. But in the standing true, don't stop. You can't leave in a town this small. You can change your mind, but not your past. Every mile just feels like moving half. You can change my name in your phone. You can't leave in a town this small. I moved on, but not too far, just down the road from who we are. You can change your hair, change your street, but you cannot run the memories. Nah, I ain't mad, I just laugh sometimes. How love can fade, but this town stays mine. They say small towns just don't forget. I guess you're right about that. You can change your mind, but not your past. Every mile just feels like moving half. You can change my name in your phone. You can't leave in a town. ಗೈಸ್, ಸೊ ಕಾಲೇಜಿಂದ ಮನೆಗೆ ಬಂದೆ ಈಗ ತಾನೆ. ಸೊ ಟೈಮ್ ಬಂದು 6:15 ಸೊ ಮನೆಗೆ ಬಂದು ಸ್ವಲ್ಪ ಏನೋ ಸ್ನ್ಯಾಕ್ಸ್ ಇದ್ದು ತಿಂತಾಯಿದ್ದೀನಿ. ಆ ಸ್ನ್ಯಾಕ್ಸ್ ಏನಪ್ಪ ಅಂದರೆ, ಅದೇನು ಅಂತಾರೆ ಮಂಡಕ್ಕಿ, ಎಂಥದ್ದು ಅಂತಾರೆ, ಇದು ಮಂಡಕ್ಕಿ ಮತ್ತು ಮನೇಲಿ ಯಾವುದೋ ಚಟ್ನಿ ಇತ್ತು, ಅದು ಹಾಕ್ಕೊಂಡಿದ್ದೀನಿ. ಮತ್ತು ನನ್ನ ಸಾಸು, ಮತ್ತು ನೋಡಿ ಹಾಲು ಕಾಯಿಸಿಟ್ಟಿದ್ದಾರೆ, ಅದಕ್ಕೆ ಕಾಫಿ ಪೌಡರ್ ಹಾಕ್ಕೊಂಡು ಹಿಂಗೆ ಚೆನ್ನಾಗಿ ಶೇಕ್ ಮಾಡಿ ಕುಡಿದ್ರೆ ಚೆನ್ನಾಗಿರುತ್ತೆ ಗೈಸ್. ಅದಕ್ಕೆ ಬಾಟ್ಲ್ ತಂದಿದ್ದೀನಿ. ಸೊ ಇದು ಒಂಥರ ಚೆನ್ನಾಗಿದೆ ಟೇಸ್ಟ್ ಮಾತ್ರ. ಫೋನ್ ಯಾವ ಕಡೆ ಇಡೋದು? ಸೀಟೆಲ್ಲ ನೋಡಿ ಏನು ಗಲೀಜು ಮಾಡಿದ್ದಾರೆ. ಏನಂದರೆ ಇದು ಯಾವುದಾದ್ರು ಏನಾದರೂ ಹಾಕ್ಕೊಂಡು ಹೋದಾಗ ಆಗಿರೋದು. ಏ ಮಿಲ್ಕ್, ನನ್ನ ಡ್ರೆಸ್ ಕೂಡ ಬಿಚ್ಚಲಾಗ ಯೂನಿಫಾರ್ಮ್ ಬ್ರೂ ಕಾಫಿ. ಇದು ನೋಡಿ ಎಷ್ಟು ಗಟ್ಟಿಯಾಗಿ ಹೋಗಿದೆ.
ನೋಡಿ ಕಾಫಿ ಪುಡಿ ಹಾಕಿದೆ. ಈಗ ಇದನ್ನ ಶೇಕ್ ಮಾಡಬೇಕು. ನೋಡಿ ಇವನು ನಾನೇನೋ ತಿಂತಾಯಿದ್ನಿ ಅಂತ ಒಂದು ನಿಮಿಷ ನೋಡಿ ಇವನು ತಿಂತಾ ಇರೋದಕ್ಕೆ ಕಾಯ್ತಾ ಇದ್ದಾನಿಲ್ಲ ಪಾಪ ಮಗು. ಶೇಕ್ ಇಟ್ ಪುಷ್ಪವತಿ ಅಂತ ಮಾಡೋದು. ಆಗಲೇ ಮಳೆ ಬಿದ್ದಿದೆ ಗೈಸ್ ನಮ್ಮ ಕಡೆ. ಮಳೆ ಬಿದ್ದು ಈಗ ಅದರಲ್ಲೇ ಕೋಲ್ಡ್ ಕಾಫಿ. ಇನ್ನು ಸ್ವಲ್ಪ ಹೊತ್ತು ಒಂದು 5 ಮಿನಿಟ್ಸ್ ಹಂಗೆ ಬಿಡೋಣ. ಆ ಗ್ಯಾಪಲ್ಲಿ ಅದನ್ನ ತಿಂದುಬಿಡೋಣ. ತಿಂದು ಸಿಗ್ತೀನಿ ಗೈಸ್, ಓಕೆನಾ ಗೈಸ್? ನೋಡಿ ಇದೆಲ್ಲ ಬಿದ್ದಿದ್ದಾಯಿತು, ಇದು ಖಾಲಿ ಮಾಡಿದ್ದಾಯಿತು, ಆದರೆ ಇವನು ಮಾತ್ರ ಹೋಗಿಲ್ಲ. ಹೌದಪ್ಪ ಏನೋ ಬಂತು ಅಂತ ಗೈಸ್. ನೋಡಿ ಇದು ಟೀ ಕುಡಿತಾ ಚಳ್ಕೊಬಿಟ್ಟೆ. ಇಟ್ಸ್ ಹ್ಯಾಪನ್ಸ್, ಡೋಂಟ್ ವರಿ ಗೈಸ್. ಇಲ್ಲಿ ಜೋರು ಗಾಳಿ ಬರ್ತಾ ಇತ್ತು. ಆ ಗಾಳಿಗೆ ನಮ್ಮ ಮನೆಗಿರೋ ಅದು ವೈರಿಂಗ್ ನೋಡಿ ಅದನ್ನ ರೆಡಿ ಮಾಡ್ತಿದ್ದಾರೆ. ಆರ್ಕಿಂಗ್ ನೋಡಿ ಹೆಂಗೆ ಬರ್ತಿದೆ. ನೋಡ್ರಿ ಎಂಥ ಗಾಳಿ ಅಂದರೆ ಈಗ ಕಡಿಮೆ ಆಗಿದೆ. ಆಗಲೇ ಏನು ಎಲ್ಲ ಹೊರಟೋಗ್ತಿತ್ತು ಹಂಗಾಗಿದ್ದು ನೋಡಿ ಅದೇ. ನೋಡಿ ಇದಕ್ಕಿಂತ ಒಂದು 2ರಷ್ಟು ಜಾಸ್ತಿ ಬರ್ತಿತ್ತು ಗೈಸ್ ಮಳೆ. ನೋಡಿ ವ್ಯೂ ಅಂತೂ ಹೇಳೋದು ಬೇಡ, ಮಸ್ತಿದೆ. ಅಂದರೆ ಈ ಗಾಳಿ ನೋಡಿ. ನೋಡಿ ಇವನು ನೋಡಿ. So high, feet on the ground, but I still get by. Rules were made for someone else to try, but not me, not me. They say slow down, some take your time, but I was born running every stop sign. Sky is the limit, no chance to hold. Feats of flame,
ಗೈಸ್ ಸೊ ಫೈನಲಿ ರೆಡಿ ಆಯಿತು ಪವರು. ಈಗ ಹೋಗಿ ಯೂಸ್ ಮಾಡುವ ಪವರ್. ಅದು ಏನಾಗಿದೆ ಅಂದರೆ ಪುಣಕು ಅಂತ ಎಲ್ಲ ಆಫ್ ಆನು ಆಗ್ತಾಯಿತ್ತು. ಸೊ ಇದೇ ನಮ್ಮ ಮನೆಗೆ ಮೇಯ್ನ್ ವೈರು. ಬನ್ನಿ ಹೋಗೋಣ ಗೈಸ್. ಸೊ ಎಲ್ಲ ರೆಡಿ ಆಯಿತು. ಸೊ ಇವತ್ತು ನೋಡಿ ಮಳೆ ಬರುವ ಸಾಧ್ಯತೆ ಇದೆ. ಇಂದು ಮಳೆ ಬರುವ ಸಾಧ್ಯತೆಗಳು ನಮ್ಮ ಕಡೆ ಹೆಚ್ಚಾಗಿವೆ. ಸೊ ಈ ಇದರಲ್ಲಿ ನಂದು ಒಂದಷ್ಟು ಇದೆ ಬರೆಯೋದು ಗೈಸ್. ಸೊ ನೋಡಿ ಇದು ನಮ್ಮ ಸೊ ಬನ್ನೀಗ ಹೋಗಿ ಬರಿಬೇಕು. ಬರೆದು ಹಂಗೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಬಾಯ್ ಗೈಸ್. ಸೊ ನೋಡಿ ಇದು ಬರೀತಾ ಇದ್ದೀನಿ ಕೆಮಿಸ್ಟ್ರಿ. ಇದೇನು ಇದೆ ಎಕ್ಸ್ಪ್ಲೇನ್ ದ ಮ್ಯಾನುಫ್ಯಾಕ್ಚರ್ ಆಫ್ K2Cr2O7 ಬೈ ಯೂಸಿಂಗ್ ಕ್ರೋಮೈಟ್ ಓರ್ ಅಂತ. ಸೊ ಇದು ಬರಿಬೇಕಾದ್ರೆ ಅನ್ನಿಸ್ತಿದೆ ಲೈಫ್ ಲೆಸನ್ ಏನಪ್ಪ ಅಂದರೆ, ನಿಮಗೆಲ್ಲ ಒಂದು ಫ್ರೆಂಡ್ ಇರ್ತಾನೆ. ಏನಪ್ಪ ಅಂದರೆ ಅವನ ಮಾತುಗಳಾದರೂ ಕೇಳ್ಬಿಡ್ಬೋದು. ಈ ನಮ್ಮ ಕೆಮಿಸ್ಟ್ರಿ ಫಿಸಿಕ್ಸ್ ಅಂತೂ ಅರ್ಥ ಮಾಡ್ಕೊಳೋದಕ್ಕೆ ಕಷ್ಟ ಗೈಸ್. ಆ ಒಂದು ಫ್ರೆಂಡ್ನಾದರೂ ಅರ್ಥ ಮಾಡ್ಕೊಬಿಡ್ಬೋದು ಕಷ್ಟಪಟ್ಟು ಹಂಗೂ ಹಿಂಗೋ. ಇದನ್ನಂತೂ ಅರ್ಥ ಮಾಡ್ಕೊಳೋಕ್ಕೆ ಇನ್ನೊಂದು ಜನ್ಮ ಎದ್ದು ಬರಬೇಕು. ಪ್ಯೂರಾಗಿ ಅರ್ಥ ಮಾಡೋ ಪ್ಯೂರು ಇದು ಹಿಂಗೆ ಬರುತ್ತೆ ಅನ್ನೋ ಅಷ್ಟೊತ್ತಿಗೆ. ಇದೇ ಎಲ್ಲ ಏನು ಒಂದು ಹಿಂಗಷ್ಟೇ ಹಿಂಗೆ ಓದೋರಿಗೆ. ನೋಡಿ ನಾನು ಹಂಗೆ ಹೇಳಿದ್ದಕ್ಕೆ ನಮ್ಮಮ್ಮ ಇಲ್ಲೇ ನಿಂತ್ಕೊಂಡು ಸೊ ಬನ್ನಿ ಗೈಸ್ ಇದನ್ನ ಬರೆದು ಮುಗಿಸ್ಬಿಟ್ಟು ಆಮೇಲೆ ಆರಾಮಾಗಿರೋದು. ನೋ ಟೆನ್ಷನ್ ಈಟ್ 5 ಸ್ಟಾರ್, ಡೂ ನಥಿಂಗ್, ಬಿ ಹ್ಯಾಪಿ ಗೈಸ್. ಇದು ನೋಡಿ ನನ್ನ ಪ್ರೋಟೀನ್ ಸೋರ್ಸ್ನ ಕಂಪ್ಲೀಟ್ ಮಾಡೋದಕ್ಕೆ ಆಮ್ಲೆಟ್ ಹಾಕ್ಕೊಂಡಿದ್ದೀನಿ. ಇದು ನಾನು ಏನೋ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡು ಮಾಡಿದ್ರೆ ಇದೇನೋ ಆಗುತ್ತೆ ಗೈಸ್. ಸೊ ಏನು ಮಾಡೋಕ್ಕಾಗಲ್ಲ ಅಂತ ಇದನ್ನೇ ತಿಂತಾಯಿದ್ದೀನಿ. ತಿಂದು ಸಿಗ್ತೀನಿ ಗೈಸ್. ರಾತ್ರಿ ಆಗಿದೆ. ಸೊ ಊಟ ಎಲ್ಲ ಮಾಡಿ ಹಿಂಗೆ ವಾಕಿಂಗ್ ಮಾಡ್ತಾಯಿದ್ದೆ. ಸೊ ನೋಡಿದ್ರಲ್ಲ ಇವತ್ತಿನ ದಿನ ಹೀಗಿತ್ತು ಅಂತ. ಸೊ ನೀವು ಅಷ್ಟೇ ನಿಮ್ಮ ಮನೆ ಹತ್ರ ಎಲ್ಲ ಅಥವಾ ನೀವೇನಾದರೂ ಹೊಸ್ದಾಗಿ ಮನೆ ಕಟ್ತಾಯಿದ್ರೆ ನಿಮ್ಮ ಅರ್ಥಿಂಗ್ ವೈರಿಂಗ್ ಎಲ್ಲ ಕರೆಕ್ಟಾಗಿ ಮಾಡಿಸಿ. ಇಳಿದ್ರೆ ಅಲ್ಲಿ ಆಯ್ತಲ್ಲ ಆ ಥರ ಆರ್ಕಿಂಗು ಅಥವಾ ಶಾಕ್ ಸರ್ಕ್ಯೂಟು ಎಲ್ಲ ಆಗೋ ಚಾನ್ಸಸ್ ತುಂಬಾ ಇರುತ್ತೆ. ಕರೆಂಟ್ನ ಅಂದರೆ ಒಳ್ಳೆ ರೀತಿಯಲ್ಲಿ ಉಪಯೋಗಿಸ್ಕೋಬೇಕು. ಸೊ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮೈ ಶ್ರೇಯಸ್ ಇನ್ಸ್ಟಾ ಯೂಟ್ಯೂಬ್ ಚಾನಲ್. See you next vlog. Until then, take care. Bye bye. Tata.